ಶ್ರೀಕಾಂತ್ ಪೂಜಾರಿ ಒಬ್ಬ ರಾಮ ಭಕ್ತ, ರಾಮ ಜನ್ಮಭೂಮಿ ಹೋರಾಟಗಾರ. ಬಟ್ ಕಾಂಗ್ರೆಸ್ನವ್ರು ಹೇಳೋದು ಅವ ಒಬ್ಬ ಕ್ರಿಮಿನಲ್ಲು, ಟೆರರಿಸ್ಟ್, ರೌಡಿ ಸೀಟ್ರು ಈ ಥರದ ಭಾಷೆಗಳನ್ನು ಬಳಸ್ತಿದ್ದಾರೆ. ನೋಡಿ, 14 ಕೇಸ್ ಅವನ ಮೇಲೆ ಇತ್ತು. ಅದರಲ್ಲಿ ಒಂದು 92ರ ಈ ಗಲಭೆ ಕೇಸ್, ಇನ್ನು 13 ಕೇಸುಗಳು ಬೇರೆ ಬೇರೆ ಅವರು ಉದ್ಯೋಗದಲ್ಲಿ ಇದ್ದಂಥ ಆ ಸಮಯದಲ್ಲಿ ಇದ್ದಂಥ ಕೇಸ್ಗಳಾಗಿದ್ದಾವೆ. ಆ ಎಲ್ಲ ಕೇಸುಗಳಲ್ಲೂ ಬಿಡುಗಡೆ ಆಗಿದೆ. ಒಂದೇ ಒಂದು ಕೇಸ್ನಲ್ಲಿ ಅಪರಾಧಿ, ತಪ್ಪಿತಸ್ಥ ಅಂತನ್ನುವಂಥದ್ದು ಇಲ್ಲ. ಹಾಗಾಗಿ ಅದನ್ನು ಸುಳ್ಳು ದಾರಿ ತಪ್ಪಿಸ್ತಾ ಇದ್ದಾರೆ. ಸೊ ಇಷ್ಟು ಕೇಸ್ ಇದ್ದಾವೆ, ರೌಡಿ ಇದ್ದಾನೆ, ಕ್ರಿಮಿನಲ್ ಇದ್ದಾನೆ, ಇದು ಬೊಗಳೆ ಬಿಟ್ಬಿಡಿ. ಇದು ಈಗ ನಿಮ್ಮ ತಲೆ ಮೇಲೆ ಬಂದ ತಕ್ಷಣವೇ ಇದನ್ನೆಲ್ಲ ನಾಟಕವನ್ನು ಮಾಡೋದು ಬಿಟ್ಬಿಡಿ. ಸಾಮಾನ್ಯ ಜನರಿಗೂ ಗೊತ್ತಾಗತ್ತೆ ಈ ಕೇಸುಗಳಿಂದ ಎಲ್ಲ ಬಿಡುಗಡೆ ಆಗಿದ್ದಾರೆ ಅಂತ ಅನ್ನೋದು ಗೊತ್ತಾಗತ್ತೆ. ಏನೇನು ನೀವು ಯಾವುದೇ ರೀತಿ ಮಾಡಿದರೂ ನಿಮ್ಮ ಟಾರ್ಗೆಟ್ ಇರೋದು ಹಿಂದುತ್ವ, ರಾಮಭಕ್ತ, ಇವ್ರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಒಂದು ಕ್ಲಿಯರ್ ಇದೆ. 92ರ ನಂತರ ಎಲ್ಲ ಕೇಸ್ಗಳು 92ರ ನಂತರ ಇದ್ದಾವೆ. ಕೋರ್ಟ್ಗೆ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ, ಓಡಾಡ್ತಾ ಇದ್ದಾನೆ, ಜೀವನ ಮಾಡ್ತಾ ಇದ್ದಾರೆ. 30 ವರ್ಷ ಮಕ್ಕಳಿದ್ದಾರೆ, 4 ಜನ ಮಕ್ಕಳಿದ್ದಾರೆ. ಸೊ ಅವಾಗ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಈಗಲೇ ಯಾಕೆ? ಈಗ ರಾಮಮಯ ಆಗಿದೆ, ಇಡೀ ದೇಶದಲ್ಲಿ ರಾಮನ ವಾತಾವರಣ ಎದ್ದಿದೆ. ಹಾಗಾಗಿ ಟಾರ್ಗೆಟ್ ಮಾಡಿ ಹೆದರಿಸುವಂಥ, ಬೆದರಿಸುವಂಥ, ಕೆಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ರಾವಣನ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರೇ. ರಾವಣದ ಅವತಾರ ಇದೆ ನಿಮ್ಮದು. ಒಂದು ಕಡೆ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾರೆ. ಮಗ ಈ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ, ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಆಗುತ್ತಂತ ಸಿದ್ದರಾಮಯ್ಯನವರು ಮಗ ಭಾಷಣ ಮಾಡ್ತಾರೆ. ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ, ನೀವಿನ್ನೂ ಬಚ್ಚ ಇದ್ದೀರಿ. ನೀವು ಇಂಜೆಕ್ಷನ್ನು ಗುಳಿಗೆ ಕೊಟ್ಕೊಂಡು ಸುಮ್ಮನೆ ಇರೋದು ಬಿಟ್ಟು ಹಿಂದುತ್ವದ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ನೈತಿಕತೆಯೇ ಇಲ್ಲ. ಏನು ಅಧ್ಯಯನ ಇದೆ, ಏನು ಅಭ್ಯಾಸ ಮಾಡಿದಿರಿ, ಎಷ್ಟು ಪುಸ್ತಕ ಓದಿದಿರಿ ಅಂತ ಅನ್ನೋದು ಸ್ವಲ್ಪ ದಯವಿಟ್ಟು ಹೇಳಬೇಕು. ನೀವು ಬಂದವರು ಹೋದ ಚುನಾವಣೆಯಲ್ಲಿ ನೀವು ಗೆದ್ದು ಬಂದ್ರಿ. ಈಗ ನೀವು ರಾಜಕಾರಣದಿಂದ ದೂರಿದ್ದು ಬರೀ ದವಾಖಾನೆಯಲ್ಲಿ ಕಾಲ ಕಳೆದಂಥವ್ರು, ದೊತ್ತು ಅಂತ ಹೇಳಿ ಅಪ್ಪನ ಲುಂಗಿ ಹಿಡಿದು ನೀವು ಮೇಲೆ ಬಂದಂಥವ್ರು. ನೀವು ಡಾಕ್ಟರ್ ಯತೀಂದ್ರ ಅವ್ರಿಗೆ ಹೇಳ್ತೀನಿ, ಹಿಂದೂ ರಾಷ್ಟ್ರ ಇದೆ, ಆಗತ್ತೆ, ಯಾವ ತಾಕತ್ತು ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಿಂದೂ ರಾಷ್ಟ್ರ ಆದ ತಕ್ಷಣ ಪಾಕಿಸ್ತಾನ ಆಗುತ್ತೆ, ಅಫ್ಘಾನಿಸ್ತಾನ ಆಗುತ್ತೆ. ಆ ಕನಸು ಕಾಣಕ್ಕೆ ಹೋಗಬೇಡ್ರಿ. ಇದು ನಮ್ಮ ಹಿಂದೂ ರಾಷ್ಟ್ರ ಆದಮೇಲೆ ಯಾರೂ ಯಾವುದೇ ರೀತಿಯ ಗಲಭೆ, ಗೊಂದಲ, ಗಲಾಟೆ ಇಲ್ಲದೆ ಮುಸ್ಲಿಮರು ಇಲ್ಲೇ ಇರ್ತಾರೆ, ಕ್ರಿಶ್ಚಿಯನ್ರು ಇಲ್ಲೇ ಇರ್ತಾರೆ, ಎಲ್ಲರೂ ಇಲ್ಲೇ ಇರ್ತಾರೆ. ಸೊ ಏನೂ ತೊಂದರೆ ಆಗೋದಲ್ಲ. ಹಿಂದೂ ರಾಷ್ಟ್ರ ಒಂದೇ ಇದಕ್ಕೆ ಪರಿಹಾರ ಅಂತನ್ನುವಂಥ ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಶ್ರೀಕಾಂತ್ ಪೂಜಾರಿ ಅವರು ಕೇವಲ ಶ್ರೀಕಾಂತ್ ಪೂಜಾರಿ ಅಲ್ಲ, ಅನೇಕ ಹೋರಾಟಗಾರರಿದ್ದಾರೆ. ತಮ್ಮ ನಿಲುವೇನು, ಏನಾಗಬೇಕು, ಸರ್ಕಾರಕ್ಕೆ ಏನಂತ ಒತ್ತಾಯ ಮಾಡ್ತೀರಿ ಸರ್? ಈ ರೀತಿಯ ಅಮಾನುಷವಾಗಿ, ಅಮಾನವೀಯವಾಗಿ ಹಿಡಿಯೋದನ್ನು ನಿಲ್ಲಿಸಿ. ನೀವು 47ರಿಂದ ಇಲ್ಲಿವರೆಗೆ ಬರೀ ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ಓಟಿಗೋಸ್ಕರ ರಾಮನನ್ನು, ಹಿಂದುತ್ವವನ್ನು, ಹಿಂದೂ ಸಮಾಜವನ್ನು, ಹಿಂದೂ ಸಂಘಟನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಬಂದಿದ್ದೀರಿ. ಅದಕ್ಕೆ ಮೂಲೆ ಗುಂಪಾಗಿದ್ದೀರಿ. ಕರ್ನಾಟಕ ಒಂದು ಬಿಟ್ಟರೆ ಇನ್ನೆಲ್ಲೂ ಏನೂ ಆಗಿಲ್ಲ, ನಿಮ್ದು ಎಲ್ಲೂ ಆಟ ನಡೀತಾ ಇಲ್ಲ. ಸೊ ಹಾಗಾಗಿ ಇನ್ನಾದರೂ ಬುದ್ಧಿ ಕಲೀರಿ ಅಂತ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಶ್ರೀಕಾಂತ್ ಪೂಜಾರಿ ಸಂಬಂಧಪಟ್ಟಾಗೆ ಕೋರ್ಟ್ನಲ್ಲಿರುವಂಥ ಲಾಯರ್ಗೂ ಭೇಟಿ ಆಗ್ತಾ ಇದ್ದೀನಿ. ಜೈಲಿನಲ್ಲಿದ್ದಂಥ ಶ್ರೀಕಾಂತ್ ಪೂಜಾರಿ ಅವ್ರಿಗೂ ಭೇಟಿಯಾಗಿ ಧೈರ್ಯ ತುಂಬಿ ಬರ್ತಾ ಇದ್ದೀನಿ. ಕಾಂಗ್ರೆಸ್ ಇನ್ಮೇಲಾದರೂ ಬುದ್ಧಿ ಕಲಿಬೇಕು. ಶ್ರೀಕಾಂತ್ ಪೂಜಾರಿ ವಿಚಾರವಾಗಿ ನಾವು ಕೋರ್ಟ್ಗೆ ಹೋಗ್ತೀನಿ ಮತ್ತು ಹೈಕೋರ್ಟ್ ಮೆಟ್ಟಿಲಿರೋಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಅನ್ನೋದು ಪ್ರಮೋದ್ ಮುತಾಲಿಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.